ತುಂಗಳ ಶಾಲೆಯ 9ನೇ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಎಂದು ನಾವು ಇಂಗ್ಲೀಷಿನ ಕೆಲವು ಕಾಲಗಳ ಪರಿಚಯವನ್ನು ನಾವು ಮಾಡ್ತಿದ್ದೀವಿ. ಕಾಲಗಳ ಪರಿಚಯ ಇರಲಿಲ್ಲ ಅಂದರೆ ಯಾವುದೇ ಭಾಷೆಯನ್ನು ನಾವು ಕಲಿಯಲು ಸಾಧ್ಯವಿಲ್ಲ. ಆದ ಕಾರಣಕ್ಕಾಗಿ ನಾವು ಯಾವುದೇ ಒಂದು ನಿಬಂಧ ಬರೀಬೇಕು, ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು, ಅವುಗಳನ್ನು ಸರಿಯಾದ ಕಾಲದಲ್ಲಿ ನಾವು ಬರೀಬೇಕಾದ್ರೆ ನಮಗೆ ಎಲ್ಲ ಕಾಲಗಳ ಪರಿಚಯ ಬೇಕಾಗ್ತದೆ. ಅದಕ್ಕೆ ಕನ್ನಡದಲ್ಲಿ ನಾವು ತಿಳಿದುಕೊಳ್ಳದಂತೆ ಇಂಗ್ಲೀಷ್ನಲ್ಲಿ 12 ಕಾಲಗಳಿವೆ. ಈ 12 ಕಾಲಗಳನ್ನು ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾದಂಥ ವಿಷಯ ಇದು. ಈಗ ಸಾಮಾನ್ಯವಾಗಿ ನಾವು ವರ್ತಮಾನ ಕಾಲದಲ್ಲಿ ಮತ್ತು ವಿಭಾಗಗಳನ್ನು ಮಾಡ್ತೀವಿ. ಅದೇ ರೀತಿ ಭೂತಕಾಲದಲ್ಲಿ, ಅದೇ ರೀತಿ ಭವಿಷ್ಯತ್ ಕಾಲದಲ್ಲಿ, ಈ ರೀತಿ ಒಂದೊಂದು ಕಾಲದಲ್ಲಿ 4 ವಿಭಾಗಗಳನ್ನು ಮಾಡ್ತೀವಿ. 12 ಕಾಲಗಳು ಇಂಗ್ಲೀಷ್ನಲ್ಲಿ ನಾವು ಓದಬೇಕಾಗ್ತದೆ, ಅವುಗಳ ಬಗ್ಗೆ ತಿಳ್ಕೋಬೇಕಾಗ್ತದೆ. ಈ ಕಾಲಗಳನ್ನು ಓದುವಾಗ ಅಥವಾ ಇವನ್ನ ತಿಳಿದುಕೊಳ್ಳುವಾಗ ಇದರ ಜೊತೆಯಲ್ಲಿ ನಾವು ಕ್ರಿಯಾಪದಗಳ ಬಗ್ಗೆ ಬಹಳ ಗಮನ ಇಡಬೇಕಾಗ್ತದೆ. ನೀವು ಕ್ರಿಯಾಪದಗಳ ಬಗ್ಗೆ ಮೂಲವಾಗಿ ನಾವು ಮುಖ್ಯ ಕ್ರಿಯಾಪದಗಳು, ಸಹಾಯಕ ಕ್ರಿಯಾಪದಗಳು, ಮೇನ್ ವರ್ಬ್ಸ್ ಆ್ಯಂಡ್ ಆಕ್ಸಿಲರಿ ವರ್ಬ್ಸ್ ಅಂತಿದೆ. ಆಕ್ಸಿಲರಿ ಒಳಗೆ 2 ಪ್ರಕಾರ, ಒಂದು ಆಕ್ಸಿಲರಿ, ಸಿಂಪಲ್ ಆಕ್ಸಿಲರೀಸ್ ಆ್ಯಂಡ್ ಮಾಡಲ್ ಆಕ್ಸಿಲರೀಸ್ ಅಂತ ಬರ್ತಾವೆ. ಈ ಎಲ್ಲ ಕಾಲಗಳನ್ನು ನಾವು ಪರಿಚಯ ಮಾಡಿಕೊಳ್ಳುವಾಗ ಕ್ರಿಯಾಪದದ ಒಂದು ಎಷ್ಟು ಅವುಗಳ ಪ್ರಕಾರಗಳಾಗ್ತವೆ ಅನ್ನೋದನ್ನ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಕ್ರಿಯಾಪದಗಳಲ್ಲಿ ಸಾಮಾನ್ಯವಾಗಿ ನಾವು 4 ರೀತಿಯ ಕ್ರಿಯಾಪದಗಳನ್ನು ಉಪಯೋಗಿಸ್ತೇವೆ. ಅವಕ್ಕೆ ನಾವು ಫೈನಿಟ್ ವರ್ಬ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನಾವು ಫೈನಿಟ್ ಅಂದಾಗ ಅವುಗಳು ಕಾಲದಂತೆ ಬದಲಾವಣೆ ಅನ್ಕೋತಾ ಹೋಗ್ತವೆ. ಈಗ ಸಾಮಾನ್ಯವಾಗಿ ಒಂದು ಈಟ್ ಅನ್ನೋ ಪದವನ್ನು ನಾವು ಕ್ರಿಯಾಪದವನ್ನು ತೆಗೆದುಕೊಂಡ್ರೆ, ಈಟ್ ವರ್ತಮಾನ ಕಾಲ, ಏಟ್ ಭೂತಕಾಲ, ಈಟನ್ ಭೂತವಾಚಕ, ಮತ್ತು ಕಂಟಿನ್ಯೂಸ್ ಕಾಲದಲ್ಲಿ ಅವುಗಳನ್ನು ಮಾಡುವಾಗ ಐಎನ್ಜಿ ಹಚ್ಚಬೇಕಾಗ್ತದೆ. ಮೂಲ ಕ್ರಿಯಾಪದಕ್ಕೆ ಐಎನ್ಜಿ ಹಚ್ತೀವಿ. ಯಾವ ರೀತಿ ಈಟಿಂಗ್, ಅಥವಾ ಇನ್ನೊಂದು ತೃತೀಯ ಪುರುಷ ಈ ಶೀಟ್ಗಳಿಗೆ ವರ್ತಮಾನ ಕಾಲದಲ್ಲಿ ಎಸ್ ಅಥವಾ ಎಸ್ ಪ್ರತ್ಯಯಗಳನ್ನು ಹಚ್ತೀವಿ ಅನ್ನೋದು ನಿಮಗೆ ಈಗಾಗಲೇ ಕಲಿತುಕೊಂಡಿರಬೇಕು. ಇಲ್ಲಿ ನಾವು ವರ್ತಮಾನ ಕಾಲವನ್ನು ಯಾವಾಗ ಉಪಯೋಗಿಸ್ತೀವಿ? ಇದು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ, ಅಥವಾ ಹ್ಯಾಬಿಟ್ಸ್ಗಳಿಗೆ, ಅಥವಾ ಸ್ಟೇಟಸ್ಗಳಿಗೆ, ಅಥವಾ ಜಾಗತಿಕ ಸತ್ಯಗಳಿಗೆ ಈ ವರ್ತಮಾನ ಕಾಲವನ್ನು ಉಪಯೋಗಿಸ್ತೀವಿ. ದಿನಂಪ್ರತಿ ನಡೆಯುವಂಥ ಕೆಲಸ ಸಾಮಾನ್ಯವಾಗಿ ನೀವು ತಿಳ್ಕೋಬೇಕು. ನಮ್ಮ ತಂದೆಯವರು ದಿನಾಲೂ ಆಫೀಸಕ್ಕೆ ಹೋಗುತ್ತಾರೆ. ಮೈ ಫಾದರ್ ಗೋಸ್ ಟು ದಿ ಆಫೀಸ್ ಡೈಲಿ. ಹೌದಾ? ಇದು ದಿನನಿತ್ಯದ ಕೆಲಸ. ದ ಸನ್ ರೈಸಸ್ ಇನ್ ದ ಈಸ್ಟ್. ಸಾಮಾನ್ಯ ದಿನನಿತ್ಯದ ಕೆಲಸ. ಸೂರ್ಯನು ಹುಟ್ಟುತ್ತಾನೆ. ಕೆಲವು ಹಿಸ್ಟಾರಿಕಲ್ ಇರ್ತವೆ. ಹೇಗೆ ಇಂದಿರಾ ಗಾಂಧಿ ಈಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ. ಇಲ್ಲಿ ಈಸ್ ಅಂತೀವಿ ನಾವು ವರ್ತಮಾನ ಕಾಲ. ಆದರೆ ಇವುಗಳನ್ನು ನಾವು ಐತಿಹಾಸಿಕವಾಗಿ ಇರುವಂಥ ವಾಕ್ಯಗಳನ್ನು ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಉಪಯೋಗಿಸಬೇಕು. ದಿನನಿತ್ಯದ ಕೆಲಸಗಳನ್ನು ಪ್ರೆಸೆಂಟ್ ಟೆನ್ಸ್ನಲ್ಲಿ ಉಪಯೋಗಿಸಬೇಕು. ಆಮೇಲೆ ಜಾಗತಿಕ ಸತ್ಯಗಳೇನಿದಾವೆ ಅವುಗಳ ಬಗ್ಗೆಯೂ ನಾವು ಒಂದು ವರ್ತಮಾನ ಕಾಲದಲ್ಲಿ, ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಬಳಕೆ ಮಾಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಈ ಸದ್ಯ ಬಹಳ ವಿಸ್ತಾರವಾಗಿ ಹೋಗೋದ್ರ ಬದಲಾಗಿ ನಮಗೆ ಅವಶ್ಯಕತೆ ಎಷ್ಟಿದೆ ಅವುಗಳನ್ನು ನೋಡಿ ಮುಂದೆ ವಿಸ್ತಾರವಾಗಿ ಅವುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗ ಮೊಟ್ಟಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್. ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಈಗಾಗಲೇ ನಾವು ಮಾತಾಡ್ತಿದ್ದೀವಿ. ಸಿಂಪಲ್ ಪ್ರೆಸೆಂಟ್
ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಸ್ ಅಥವಾ ಇದಕ್ಕೆ ಇಂಪರ್ಫೆಕ್ಟ್ ಅಂತೀವಿ ನಾವು, ಇಂಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ರೀತಿಯಾಗಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು 4 ಪ್ರಕಾರಗಳನ್ನು ಕಲಿಬೇಕಾಗ್ತದೆ. ಈಗಾಗಲೇ ಸಿಂಪಲ್ ಪ್ರೆಸೆಂಟ್ ನಾವು ತಿಳ್ಕೊಂಡದ್ದಾಯಿತು. ರಾಮ ಗೋಸ್ ಟು ಸ್ಕೂಲ್, ಸರಳಾ ಸಿಂಗ್ಸ್ ವೆಲ್, ದೇ ಪ್ಲೇ ಕ್ರಿಕೆಟ್ ಇನ್ ದ ಪ್ಲೇಗ್ರೌಂಡ್. ಈ ರೀತಿಯಾಗಿ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ನಾವು ಇದನ್ನ ಕೆಲವು ವಾಕ್ಯಗಳನ್ನು ನಾವು ತಿಳ್ಕೋಬೇಕು. ಅದರಂತೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಅಥವಾ ಪ್ರೆಸೆಂಟ್ ಇಂಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದು ಹೇಗಿದೆ ಅಂದ್ರೆ ಪೂರ್ಣ ವರ್ತಮಾನ ಕಾಲ. ಕ್ರಿಯೆಯು ನಡೆದಿರ್ತದೆ, ಮುಗಿದಿರೋದಿಲ್ಲ. ರಾಮ ಇಸ್ ಗೋಯಿಂಗ್ ಟು ಸ್ಕೂಲ್, ಅವ ಹೋಗ್ತಾನೆ ಇದ್ದಾನೆ, ಮುಗಿದಿಲ್ಲ. ಸರಳಾ ಇಸ್ ಸಿಂಗಿಂಗ್ ಎ ಸಾಂಗ್, ಅವಳ ಹಾಡನ್ನು ಹಾಡ್ತಾನೆ ಇದ್ದಾಳೆ, ಹಾಡುತ್ತಿರುತ್ತಾಳೆ ಅಂತೀವ. ಹೌದಾ? ರಾಮನು ಶಾಲೆಗೆ ಹೋಗುತ್ತಿರುತ್ತಾನೆ. ಹೌದಾ? ಭೀಮಾ ಇಸ್ ರೀಡಿಂಗ್, ಅವನು ಓದುತ್ತಾ ಇರುತ್ತಾನೆ. ಮೈ ಫಾದರ್ ಇಸ್ ರೀಡಿಂಗ್ ಎ ನ್ಯೂಸ್ ಪೇಪರ್, ನಮ್ಮ ತಂದೆಯವರು ವರ್ತಮಾನ ಪತ್ರವನ್ನು ಬರೆಯುತ್ತಿರುತ್ತಾರೆ. ಈ ನಡೆದಂತಹ ಚಟುವಟಿಕೆಗಳು ಇವುಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಥವಾ ಪ್ರೆಸೆಂಟ್ ಇಂಪರ್ಫೆಕ್ಟ್ ಟೆನ್ಸ್ ಅಂತ ನಾವು ಕರಿತೀವಿ. ಅದೇ ರೀತಿಯಲ್ಲಿ ಇನ್ನು ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್. ಇಲ್ಲಿ ನಾವು ಬರೀ ಹೇಳಬಹುದು, if I tell a story, I am telling a story. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ತಿಳಿದುಕೊಳ್ಬೇಕಾದ ಏನಿದೆ ಅಂದ್ರೆ ಇದೇ ಈಗ ಮುಗಿದಂತ ಕೆಲಸಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಇದೇ ಈಗ ಮುಗಿದಿರ್ಬೇಕಾದ್ರೆ ಬಹಳ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಅದಕ್ಕೇನು ಇದೇ ಮುಗಿದಂತ ಕೆಲಸಕ್ಕೆ ಈಗ ಸಾಮಾನ್ಯವಾಗಿ ನಾವು ಕೆಲವು ತಪ್ಪುಗಳನ್ನು ಮಾಡ್ತಿರ್ತೀವಿ. ಹೇಗೆ? ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಯಸ್ಟರ್ಡೇ ಅಂದ್ಬಿಡ್ತೀವಿ, ಅಥವಾ ಐ ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಜಸ್ಟ್ ನೌ ಅಂತೀವಿ. ಈ ರೀತಿ ತಪ್ಪುಗಳನ್ನು ನಾವು ಅವುಗಳ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ. ಇಲ್ಲಿ ಇದೇ ಮುಗಿದಂತಹ ಕೆಲಸ ಜಸ್ಟ್ ನಾವು ಇದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಇರ್ತದೆ. ಆಗಲೇ ಯಸ್ಟರ್ಡೇ ಇದ್ರೆ ಅದು ಭೂತಕಾಲದಲ್ಲಿ ಇರ್ತದೆ. ಅದಕ್ಕೆ ನಾವು ಐ ಹ್ಯಾವ್ completed my homework just now, Rama has gone just now. ಈ ರೀತಿ ನಾವು ಹ್ಯಾವ್ ಹೇಳ್ತೀವಿ. ಸರಳಾ ಹ್ಯಾಸ್ sung a song. ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಅಂತ ಉಪಯೋಗಿಸಿ ಫಾರ್ ಫ್ರೀ ಅಂತ ಉಪಯೋಗಿಸ್ತೀವಿ. ಅದು ಪಾರ್ಟಿಸಿಪಲ್ ಅಂತ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅನ್ನುವಂಥ ಕ್ರಿಯಾಪದವನ್ನು ಇಲ್ಲಿ ನಾವು ಬಳಕೆ ಮಾಡ್ತೀವಿ. ಆಗ ಇಲ್ಲಿ ನೋಡಿದ್ರೆ ಒಂದು ನಾವು ನೋಡ್ತೀವಿ, ಈಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರುವಂಥದ್ದು ಐ ಟೆಲ್ ಎ ಸ್ಟೋರಿ, ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಬರುವಂಥದ್ದು ಐ ಆಮ್ ಟೆಲ್ಲಿಂಗ್ ಎ ಸ್ಟೋರಿ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಬರುವಂಥದ್ದು ಐ ಹ್ಯಾವ್ ಟೋಲ್ಡ್ ಎ ಸ್ಟೋರಿ. ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಏನಿದೆ ಅದು ಹಿಂದಿನಿಂದ ನಡೆದೇ ಬಂದಿದೆ, ಇನ್ನು ಮುಂದೆ ಇಲ್ಲ, ಮೊದಲು ಬರೆದಿದೆ ಅನ್ನುವಂಥದ್ದು ಎಷ್ಟು ಅದಕ್ಕೆ ಅರ್ಥ ಇದೆ. ಅದಕ್ಕೆ ಇಲ್ಲಿ ಹ್ಯಾಂಗೆ ಮಾಡ್ತೀವಿ ಅಂದ್ರೆ ಐ have been telling a story. ನೋಡಿ, ಇವೆಲ್ಲವೂ ನಾವು ಈ 4 ಕಾಲಗಳಲ್ಲಿ ನಾವು ನೋಡಬೇಕಾದಾಗ ಐ ಟೆಲ್ ಎ ಸ್ಟೋರಿ ಪ್ರೆಸೆಂಟ್ ಸಿಂಪಲ್, ಐ ಆಮ್ ಟೆಲ್ಲಿಂಗ್ ಎ ಸ್ಟೋರಿ ಪ್ರೆಸೆಂಟ್ ಕಂಟಿನ್ಯೂಸ್, ಐ ಹ್ಯಾವ್ ಟೋಲ್ಡ್ ಎ ಸ್ಟೋರಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಎ ಸ್ಟೋರಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿ ನಾವು ಅವುಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು ಪ್ರೆಸೆಂಟ್ ಟೆನ್ಸ್ನಲ್ಲಿ. ಈಗ ನಾವು ಇವುಗಳನ್ನು ನೀವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಕೆಲವು ವಿಚಾರಗಳನ್ನು ನಾವು ನೋಡ್ಕೋಬೇಕು. ವಾಕ್ಯಗಳಲ್ಲಿ ನಾವು 4 ಪ್ರಕಾರದ ವಾಕ್ಯಗಳು ನಾವು ನೋಡ್ಬೇಕು.
ಹೇಗೆ ವಾಕ್ಯಗಳಲ್ಲಿ 4 ಪ್ರಕಾರ ಹೇಗದಾವು? ಒಂದು ಅಸರ್ಟಿವ್, ಒಂದು ನೆಗೆಟಿವ್, ಅಸರ್ಟಿವ್ದೊಳಗೆ ಅಫರ್ಮೇಟಿವ್ ನೆಗೆಟಿವ್ ಇರ್ತಾವ. ಅಸರ್ಟಿವ್ ಅಂತೀವಿ, ಎರಡು ಕೂಡಿ ನಾವು ನೆನಪಿಡಬೇಕು. ಅಸರ್ಟಿವ್ದಲ್ಲಿ ನಮಗೆ ಅಫರ್ಮೇಟಿವ್ ಮತ್ತು ನೆಗೆಟಿವ್ ವಾಕ್ಯಗಳು. ನೆಕ್ಸ್ಟ್ ಇಂಟ್ರಾಗೇಟಿವ್, ಪ್ರಶ್ನಾರ್ಥಕ ವಾಕ್ಯಗಳು. ಪ್ರಶ್ನಾರ್ಥಕದಲ್ಲಿ 2 ಪ್ರಕಾರದ ವಾಕ್ಯಗಳನ್ನು ನಾವು ನೋಡ್ತೀವಿ. 2 ಹೇಗೆ? ಒಂದು WHಗಳನ್ನು ಪ್ರಾರಂಭದಲ್ಲಿ ಇಟ್ಟು ಪ್ರಶ್ನೆಗಳನ್ನು ಕೇಳ್ತೀವಿ. ಆಮೇಲೆ ಆಕ್ಸಿಲರಿ ವರ್ಬ್ಗಳು, ಆಗಲೇ ಹೇಳಿದ್ವಿ ನಿಮಗೆ, ಸಹಾಯಕ ಕ್ರಿಯಾಪದಗಳು, ಅವುಗಳನ್ನು ಬಳಕೆ ಮಾಡಿ ನಾವು ಕಾಲಗಳನ್ನು ಬದಲಾವಣೆ ಮಾಡ್ತೀವಿ. ಇಲ್ಲೆಲ್ಲ ಈಗ ನೋಡಿದ್ರೆ ನೀವು, ಈಗ ಆ್ಯಮ್ ಆಮೇಲೆ ಹ್ಯಾವ್ ಇವೆರಡು ಸಹಾಯಕ ಕ್ರಿಯಾಪದಗಳು. ಬೀನ್, ಹ್ಯಾವ್ ಬೀನ್ ಇವು ಸಹಾಯಕ ಕ್ರಿಯಾಪದಗಳು. ಸಹಾಯಕ ಕ್ರಿಯಾಪದಗಳು ಆ್ಯಮ್, ಈಸ್, ಆರ್, ವಾಸ್, ವೇರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ಡಿಡ್ ಇವು ಸಿಂಪಲ್ ಆಕ್ಸಿಲರಿ. ಮಾಡೆಲ್ಗಳು ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ನೀಡ್ ಇವೆಲ್ಲ ಏನಿದಾವ ಸಹಾಯಕ ಕ್ರಿಯಾಪದಗಳು. ಈ ಸಹಾಯಕ ಕ್ರಿಯಾಪದಗಳನ್ನು ಯಾಕೆ ಬಳಕೆ ಮಾಡ್ತೀವಿ? ವೈ ಡು ವಿ ಯೂಸ್ ಆಕ್ಸಿಲರಿ ವರ್ಬ್ಸ್ ಆ್ಯಂಡ್ ಮಾಡಲ್ಸ್? Auxiliary verbs, we use auxiliary verbs to show the tense of the sentence, to change the tense of the sentence, or to make the tense of this sentence, or ask the question. If we put at the beginning of the sentence the auxiliaries are put, so they will become questions. How? I will take one example for you. I tell a story. Negative, this is affirmative sentence. Negative, I do not tell a story. Do is used here. So helping verbs can be used to make the sentences negative as well as interrogative. This must be borne in your mind first when you are changing the sentences from affirmative to negative or interrogative. You have to use the auxiliary verbs. They are very important in deciding the sentence, whether the sentence is negative or it is interrogative. So here the auxiliaries, we use auxiliaries. Here you see, I tell a story, I do not tell a story. Then we can make it interrogative also. Do I tell a story? Do is used here. I am telling a story. I am not telling a story. Am I telling a story? Present continuous. Am is used here. Do is used in the present tense. I tell a story. I do not tell a story. Do I tell a story? I am telling a story. I am not telling a story. Am I telling a story? Present perfect. I have told a story. I have not told a story. Have I told a story? I have been telling a story. I have not been telling a story. Have I been telling a story? In this way, we can change the sentences by using auxiliary verbs. So here, you know, I was telling you that there are 4 types of sentences. One is assertive. The assertive is divided into 2. That is negative and affirmative. And then interrogative. Interrogative sentences, there are 2 types. I told you already, auxiliaries are used. They are put at the beginning of the sentence. They will become questions. And WH words are put at the beginning. Then they will also become questions. They are who, whom, whose, which, what, why, when, where, how many, how much, how far, how long. These WH words are put at the beginning of the sentence. They also become questions. So, what do you do? I use WH as well as the auxiliary. What do you do? What are you doing? Present continuous. What do you do? Present tense. What are you doing? What have you done? What have you done?
And then what did you do? Past tense. So next is did. So this is all about present tense. Then I will explain you the past and the future tense in the tomorrow lesson. Now we have understood that auxiliaries are used to make the sentences questions as well as the changing the tenses. We use do, does. You see, where do we use the does? Only we use with he, she, it or singular third person. Dilip sings well. Dilip does not sing well. Does Dilip sing well? Does he sing well? Sarla writes a letter. Sarla doesn't write a letter. Does Sarla write a letter? Doesn't Sarla write a letter? Then one more sentence is there. Negative interrogative we call it. So the bird flies in the sky. The bird does not fly in the sky. Does the bird fly in the sky? Doesn't the bird fly in the sky? In this way, we can use does and do in the present tense. I, we, you, they. We use do. I go to the market. I do not go to the market. Do I go to the market? We go to the market. We do not go to the market. Do we go to the market? They go to the market. They do not go to the market. Do they go to the market? In this way, we use do for I, you, they. I, you, they. He, she, it, we use does or does. So, I take one more example for you and explain. So, I write a letter. I am writing a letter. Am I writing a letter? I write a letter. I do not write a letter. Do I write a letter? He writes a letter. He does not write a letter. Does he write a letter? When we use does, then we should not use yes or es after the verb. Sarla sings. Sarla doesn't sing. Sarla does not sing. Does Sarla sing? In this way, we use does and do in present tense, and in present continuous we use am, is, are. How? I am going. He is going. She is going. It is going. You are going. They are going. I am going. We are going. You are going. You are going. He is going. She is going. It is going. They are going. So, am, is, are used in present continuous tense. So, we should remember always when we are writing, we used to write an essay or any answer, we must have the idea of these tenses in our mind. Then only we can write the correct English. Here, the perfect tense, I have, we have, you have, he has, she has, it has, they have. We use has after he, she, it, and have for I, we, you, they. Sentence, I have written a letter. I have written a letter. We have written letters. You have written a letter. He has written a letter. She has written a letter. It has written a letter. So here they have written a letter. If you use have and has, after that you should use the verb number 3.
This is most important. You cannot say they have go. You cannot say they have going. You cannot say they have gone. You can say like this. So the verb should be used properly after the auxiliary verbs. So here, first simple present, do, does we use, present continuous and is, are we use, present perfect we use have and has, verb number 3. Here in present continuous we use verb plus ing. So present perfect continuous we use have been and ing form here. So in this way you can use the present tense, and let us study about the other tenses in the next session. Thank you very much.